ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ತಮ್ಮ ಆಪ್ತರ ಜತೆ ದಚ್ಚು ಕೋರ್ಟ್ಗೆ ಎಂಟ್ರಿ ಕೊಟ್ರೆ ಗೆಳತಿ ಪವಿತ್ರ ಮಾತ್ರ ಗೈರಾಗಿದ್ರು. ಆದರೆ ಕೋರ್ಟ್ಗೆ ಬಾರದ ಪವಿತ್ರ ಜಡ್ಜ್ ಎದುರು ಹೊಸ ಮನವಿ ಇಟ್ಟಿದ್ದಾಳೆ. ಏನದು ಅಂತ ತೋರಿಸ್ತೀವಿ ನೋಡಿ. ಅದೇ ಟೀಮು, ಅದೇ ಪಟಾಲ, ದಂಡು ದಾಳಿ ಜೊತೆ ನಟ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾದರು. ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧ ನ್ಯಾಯಾಲಯದ ಎದುರು ದಚ್ಚು ಹಾಜರಾದರು. ಆದರೆ ದಚ್ಚು ಗೆಳತಿ ಪವಿತ್ರ ಮಾತ್ರ ಗೈರಾಗಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಕೋರ್ಟ್ಗೆ ಹಾಜರಾದ ನಟ ದರ್ಶನ್. ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದಿರುವ ನಟ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾದರು. ಆಪ್ತ ಧನ್ವೀರ್ ಸೇರಿದಂತೆ ಹಲವರ ಜೊತೆ ಕೋರ್ಟ್ಗೆ ದಚ್ಚು ಆಗಮಿಸಿದ್ರು. ಸಿಸಿಎಚ್ 57ರ ಜಡ್ಜ್ ಇವತ್ತು ರಜೆ ಇದ್ದ ಕಾರಣ ಸಿಸಿಎಚ್ 64ರ ಜಡ್ಜ್ ಮುಂದೆ ನಟ ಹಾಜರಾದರು. ದರ್ಶನ್, ನಾಗರಾಜು, ವಿನಯ್ ಹಾಗೂ ಲಕ್ಷ್ಮಣ್ ಸೇರಿ ಹಲವು ಆರೋಪಿಗಳು ಕೋರ್ಟ್ಗೆ ಬಂದಿದ್ರು. ಆದರೆ A1 ಪವಿತ್ರ ಗೌಡ ಸೇರಿ 4 ಗೈರಾಗಿದ್ರು. ಗೈರಾಗಿದ್ದವರ ಮೇಲೆ ನ್ಯಾಯಾಧೀಶರು ಗರಂ ಆದ್ರು. ಯಾಕೆ ಬಂದಿಲ್ಲ ಅಂತ ಅರ್ಜಿ ಹಾಕಿ ವಿವರಣೆ ನೀಡಬೇಕು. ಇದೇ ತರ ಆಯ್ತು ಅಂದ್ರೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು. ಮತ್ತೆ ಆಗಸ್ಟ್ 12ಕ್ಕೆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚಿಸಿದ್ರು. ವಿದೇಶಕ್ಕೆ ಹೋಗಲು ಅನುಮತಿ ಕೋರಿ ಪವಿತ್ರ ಗೌಡ ಅರ್ಜಿ. ಅಂದಹಾಗೆ ಡೆವಿಲ್ ಸಿನಿಮಾ ಶೂಟಿಂಗ್ಗಾಗಿ ನಾಳೆಯಿಂದ 20 ದಿನಗಳ ಕಾಲ ವಿದೇಶಕ್ಕೆ ಹೋಗಲು ನಟ ದರ್ಶನ್ ಅನುಮತಿ ಪಡೆದಿದ್ದಾರೆ. ಇನ್ನಿವತ್ತು ಪವಿತ್ರ ಗೌಡ ಕೂಡ ವಿದೇಶಕ್ಕೆ ತೆರಳಲು ಅನುಮತಿ ಕೋರಿ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ವಿದೇಶದ ಜೊತೆಗೆ ಧರ್ಮಸ್ಥಳ, ತಿರುಪತಿ, ಮಂಗಳೂರಿಗೂ ಹೋಗಲು ಅನುಮತಿ ಕೋರಿದ್ದಾರೆ. ತನ್ನ ರೆಡ್ ಕಾರ್ಪೆಟ್ ಸಂಸ್ಥೆಗೆ ಬಟ್ಟೆ ಖರೀದಿಗಾಗಿ ದೆಹಲಿ ಹಾಗೂ ಹೊರ ರಾಜ್ಯಕ್ಕೆ ಹೋಗೋದಕ್ಕೂ ಅನುಮತಿ ಕೋರಿ ಅರ್ಜಿ ಹಾಕಿದ್ದಾರೆ. ಈ ಬಗ್ಗೆ ವಿಚಾರಣೆಯನ್ನ ಸೋಮವಾರಕ್ಕೆ ಕೋರ್ಟ್ ಮುಂದೂಡಿದೆ. ಪ್ರಜ್ವಲ್, TV9, ಬೆಂಗಳೂರು.